ಈ ಭಾಗವತ ಶುರು ಆಗಿದ್ದೇ ಕೃಷ್ಣಾವತಾರದ ಸಂಬಂಧದಿಂದ. ಅದು ಹೇಗೆ ಅಂತಂದ್ರೆ, ಭಾಗವತ ಹೇಳಬೇಕು ಅಂತಿರ್ಲಿಲ್ಲ. ಶೌನಕಾದಿ ಋಷಿಗಳು ಕೂತಿದ್ರು, ಅಲ್ಲಿ ಸೂತಾಚಾರ್ಯರು ಬಂದರು. ಅವಾಗೆಲ್ಲ ಪದ್ಧತಿ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಅಧ್ಯಯನ, ಯಜ್ಞ, ಯಾಗ. ಇದು ಮಧ್ಯಾಹ್ನ ಕೂತರೆ ಸಂವಾದ ಮಾಡ್ತಾ ಕೂಡೋದು, ರಾತ್ರಿ ತನಕ ಮಾತಾಡ್ತಾ ಕೂಡೋದು. ಯಾರು ಜ್ಞಾನಿಗಳು ಬಂದರೆ ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳೋದು. ಹಾಗೆ ಸೂತಾಚಾರ್ಯ ಹತ್ರ ಕೇಳ್ತಾ ಕೇಳ್ತಾ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳ್ತಾರೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತೆ ಧರ್ಮ ಕಂ ಶರಣಂ ಗತಃ. ಇದೆಲ್ಲ ಕೇಳಿದ್ವಿ 5,000 ವರ್ಷ ಹತ್ತರ ಹಿಂದೆ. ಕೃಷ್ಣಾವತಾರ ಮುಗಿದು ಕೆಲವು ವರ್ಷಗಳಾದಂತಹ ಸಂದರ್ಭ. ಆವಾಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೃಷ್ಣ ಇರೋ ತನಕ ಧರ್ಮವನ್ನು ಪೂರ್ಣ ರಕ್ಷಣೆ ಮಾಡಿದ, ಅವನು ತನ್ನ ಮೂಲ ರೂಪವನ್ನು ಸೇರಿದ ಮೇಲೆ ಧರ್ಮ ರಕ್ಷಕರು ಯಾರು, ಧರ್ಮ ಯಾರನ್ನ ಮೊರೆ ಹೊಂದಿದೆ ಅಂತ. ಅಂದ್ರೆ ಕಲಿಯುಗ 5,000 ವರ್ಷದ ಹಿಂದೆನೇ ಅವರಿಗೆ ಚಿಂತೆ ಆಗಿದೆ. ಈಗಂತೂ ನಮಗೆ ಇನ್ನೂ ಆಗಿದೆ. ಈಗ ಆಧುನಿಕರು ಹೇಳ್ತಿರ್ತಾರೆ, ಮುಂಚೆ ಎಲ್ಲ 100 ವರ್ಷಕ್ಕೆ ಆಗ್ತಾ ಇದ್ದಂತಹ ಬದಲಾವಣೆ ಈಗ 20-25 ವರ್ಷಕ್ಕೆ ಆಗ್ತಾ ಇದೆ. 5-6 ವರ್ಷಕ್ಕೆ ಚೇಂಜ್ ಆಗ್ತಾ ಇದೆ. ಜನರೇಷನ್ಗಳಲ್ಲಿ ವ್ಯತ್ಯಾಸ ಎದ್ದು ಕಾಣುವಂತೆ 5 ವರ್ಷದವರಿಗೆ ಮನೋಭಾವದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಹೀಗೆ ಇಷ್ಟು ಕ್ಷಿಪ್ರವಾಗಿ ಕಲಿಯುಗ ತನ್ನ ಪ್ರಭಾವವನ್ನು ತೋರಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಇದ್ದಿದ್ರೆ ಯಾವ ಥರ ರಕ್ಷಣೆ ಮಾಡ್ತಾ ಇದ್ದ, ಆ ಥರ ರಕ್ಷಣೆ ಮಾಡ್ತಕ್ಕಂಥವರು ಯಾರು ಅನ್ನುವಂಥ ಪ್ರಶ್ನೆ ಮೇಲೆ ಭಾಗವತ ಶುರು ಆಗಿರುವಂಥದ್ದು. ಇದು ಅತ್ಯಂತ ಮೂಲಭೂತವಾದಂತಹ ಪ್ರಶ್ನೆ. ಯಾವುದೇ ಒಂದು ಶಾಸ್ತ್ರವನ್ನ ಇದನ್ನು ಓದಬೇಕಾದ್ರೆ ಅದನ್ನು ಎಷ್ಟು ಸಾಧ್ಯ ಅದು ಅಷ್ಟು ನಮ್ಮ ವಿಷಯಕ್ಕೆ ಅನ್ವಯ ಆದರೆ ಆಗೋದು ಬಹಳ ಉಪಕಾರಿಯಾಗತ್ತಂತೆ. ಈಗ ಕೃಷ್ಣ ಇದ್ದಾಗ ಏನ್ ಮಾಡ್ತಾ ಇದ್ದ? ಗೋಪಾಲಕರು ಅವನ ಜೊತೆ ಹೋಗ್ತಾ ಇದ್ರು. ಕೃಷ್ಣ ಹಸಿವೆ ಅಂತಂದ್ರೆ ಅವನೊಂದು ಪರಿಹಾರ ಹೇಳ್ತಾ ಇದ್ದ. ಅಲ್ಲಿ ಹೋಗ್ರಿ, ಯಜ್ಞ ಪತ್ನಿ ಒಂದು ಯಾಗ ಮಾಡ್ತಿದ್ದಾರೆ, ಅಲ್ಲಿಂದ ಅನ್ನ ಕೇಳಿದ್ರೆ ಕೊಡ್ತಾರೆ, ಒಂದು ವ್ಯವಸ್ಥೆ ಮಾಡ್ತಾ ಇದ್ದ. ಅಯ್ಯೋ ಯಾರೋ ದುಷ್ಟ ಬಂದಿದ್ದಾನೆ, ಒದಿತಾ ಇದ್ದಾನೆ, ಹೊಡಿತಾ ಇದ್ದಾನೆ ಅಂತಂದ್ರೆ ಅವ್ರನ್ನ ಹೊಡೆದು ಹಾಕ್ತಾ ಇದ್ದ. ಹಸುಗಳೆಲ್ಲ ನೀರಿನ ನದಿ ನೀರು ಕುಡಿಲಿಕ್ಕೆ ಹೋಗಿ ದಡದಲ್ಲೇ ವಿಷದ ಗಾಳಿಗೆ ತಲೆ ತಿರುಗಿ ಬಿದ್ದ್ಬಿಟ್ಟಿವೆ ಅಂತಂದ್ರೆ ಹೋಗಿ ಮೊದಲು ಕಣ್ಣಿಂದ ಹೀಂಗ್ ನೋಡಿ ಅವುಗಳನ್ನು ಎಬ್ಬಿಸಿ ಈ ಕಡೆ ಕಳಿಸಿ ಒಳಗಿಳಿದು ಕಾಳಿಂಗ ಸರ್ಪವನ್ನು ಹೊಡೆದು ಹಾಕ್ತಾ ಇದ್ದ. ಯಾವತ್ತೋ ಒಂದ್ ದಿವಸ ರಾತ್ರಿ ಅಲ್ಲೇ ಉಳ್ಕೊಂಡ್ರೆ ರಾತ್ರಿ ಕಾಳುಗಿಚ್ಚು ಬಂದ್ಬಿಟ್ಟಿದೆ. ಎಲ್ಲರೂ ನೋಡ್ತಿರ್ಬೇಕಾದ್ರೆ ಅಂತ ಬಾಯಿ ತೆಗದ ಇಡೀ ಇದನ್ನು ಪಾನ ಮಾಡಿದ. ಈ ತರಹ ಅವನು ರಕ್ಷಣೆ ಮಾಡಿದ್ದಾನೆ. ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಒಂದ್ಸಲ ಒಬ್ಬ ವಿದ್ಯಾರ್ಥಿ ಕೃಷ್ಣ ನೂರಿತಾಯ ಅಂತ, ಅವರಿಗೆ ಬಹಳ ದೊಡ್ಡ ವಿದ್ವಾಂಸರು, ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ವಿದ್ಯಾಲಯದಲ್ಲಿ ತುಂಬಾ ಅಧ್ಯಯನ ಮಾಡಿದವರು. ಅವರು ವಿದ್ಯಾರ್ಥಿಯಾಗಿದ್ದಾಗ ಹೀಗೆ ಬಂದ್ಬಿಟ್ಟು ಕೃಷ್ಣನ ಬಗ್ಗೆ ಒಂದು ಸ್ಪರ್ಧೆ ಇದೆ, ಏನಾದರೂ ಒಂದು ಸಂಕ್ಷಿಪ್ತವಾಗಿ ಏನು ಹೇಳ್ಬಹುದು ಅಂತ. ಏನು ಮಾಡೋದು ಅಂತಂದಾಗ ಅವಾಗ ಏನೋ ಒಂದು 4 ದಿವಸ ಮುಂಚೆ ನೋಡಿದ ನೆನಪಾಯಿತು. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ದಶಾವತಾರಗಳನ್ನು ಒಂದೊಂದು ಸಾಲಿನಲ್ಲಿ ಹೇಳ್ತಾ ಬರ್ತಾರೆ. ಕೃಷ್ಣನ ಬಗ್ಗೆ ಏನು ಹೇಳಿದ್ದಾರೆ? ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಇದೊಂಥರ ಇಡೀ ಕೃಷ್ಣಾವತಾರವನ್ನ ಸಂಕ್ಷಿಪ್ತವಾಗಿ ನಮ್ಮ ಜೀವನಕ್ಕೆ ಹೇಗೆ ಅನ್ವಯ ಮಾಡ್ಕೊಳ್ಬಹುದು ಅಂತಂದ್ರೆ, ಕೊನೆಗೆ ಭವ ಮಮ ಶರಣಂ, ನನಗೆ ನೀರು ರಕ್ಷಕನಾಗು. ನೀನ್ ಎಂಥವನು? ಕೃಷ್ಣಾವತಾರದ ಒಂದು ಅನೇಕ ಮುಖಗಳು, ಅದರಲ್ಲಿ ಸುಲಲಿತ ತನುವರ, ಬಹಳ ಸುಂದರವಾದಂತಹ ವ್ಯಕ್ತಿತ್ವ. ಕೃಷ್ಣನನ್ನ ನೋಡಿದವರೆಲ್ಲರೂ ಮೋಹಕ್ಕೆ ಒಳಗಾಗಿದ್ದಾರೆ. ಅಂಥ ಅತ್ಯಂತ ಸೌಂದರ್ಯ, ಇದು ಒಂದು ಕಡೆ ಸೌಂದರ್ಯ ಸಾರಂ. ವರದ, ಎಷ್ಟು ಜನರಿಗೆ ವರ ಕೊಟ್ಟಿದ್ದಾನೆ, ಎಷ್ಟು ಜನರನ್ನು ಉದ್ಧಾರ ಮಾಡಿದ್ದಾನೆ. ವರ ಮಹಾಬಲ, ಏನು ಬಲ, ಏನು ಕಥೆ, ಎಷ್ಟು ದೈತ್ಯರ ಸಂಹಾರ, ಏನು ಕಥೆ. ಯದುವರ ಪಾರ್ಥಪ, ಈ ಕಡೆ ಯಾದವರಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಆ ಕಡೆ ಪಾರ್ಥ ಪಾಂಡವರನ್ನ ರಕ್ಷಿಸಿದ್ದಾನೆ. ಯಾದವರನ್ನ ರಕ್ಷಣೆ ಮಾಡಿ ಅವರು ಮುಂದೆ ಅಹಂಕಾರ ಭರಿತರಾಗಿ ಹಾಳಾಗಬಾರದು ಅಂತ ಹೇಳಿ ಅವರನ್ನ ಅಲ್ಲೇ ಮುಗಿಸಿ ಹೋಗಿದ್ದಾನೆ. ಪಾಂಡವರನ್ನ ನಿಮಿತ್ತ ಮಾಡಿಕೊಂಡು ಅವರಿಂದ ಅದ್ಭುತವಾದಂತಹ ಧರ್ಮಸ್ಥಾಪನೆಯನ್ನ ಮಾಡಿಸಿ ಅವನ ಸಂತತಿ 1000 ವರ್ಷಗಳ ಕಾಲ ಈ ಭೂಮಿಯನ್ನ ಆಡು ಹಾಗೆ ಮಾಡಿದ್ದಾನೆ. ಹಾಗಾದ್ರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ನೋಡಿದರೆ, ಕೃಷ್ಣ ಇಂಥ ಕೆಲಸವನ್ನ ಮಾಡಿದ, ಅವನು ಇದ್ದಾಗ ಹೀಗೆ ಇತ್ತಲ್ಲ, ಅವನು ಹೋದ ಮೇಲೆ ಈ ಕೆಲಸವನ್ನು ಯಾರು ಮಾಡ್ತಿದ್ದಾರೆ? ಆ ಗೋಪಾಲಕರು ಕೃಷ್ಣ ನನ್ನನ್ನು ರಕ್ಷಣೆ ಮಾಡು, ಕೃಷ್ಣ ನನಗೆ ಈ ತೊಂದರೆ ಆಗಿದೆ, ನನಗಿಂತಹ ವ್ಯಥೆ ಆಗಿದೆ, ಹೀಗಾಗಿದೆ ಅಂತ ಕೇಳೋ ಹಾಗೆ ನಾವು ಇವತ್ತು ಯಾರ ಹತ್ರ ಹೋಗಿ ಕೇಳೋಣ?
ನಮಗಿವತ್ತು 2024ನೇ ಇಸ್ವಿ ಶಾಲಿವಾಹನರಿಗೆ 1947ರಲ್ಲಿ ನಮಗೆ ಸಮಸ್ಯೆ ಬಂದರೆ ಯಾರನ್ನ ಕೇಳೋಣ ಅಂತಂದರೆ ಅದಕ್ಕೆ ಸುತಾಚಾರ್ಯರು ಕೊಟ್ಟಿರ್ತಕ್ಕಂಥ ಉತ್ತರ ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಸ್ಸಹ ಕಲವು ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕಃ ಅಯಂ ಉದಿತಃ. ಭಾಗವತ ಪುರಾಣವು ಕೃಷ್ಣನ ಪ್ರತಿನಿಧಿ. ಈ ಕೃಷ್ಣ ಈ ಭೂಮಿಯನ್ನು ಬಿಟ್ಟು ತನ್ನ ಮೂಲ ರೂಪವನ್ನು ಸೇರುವಾಗ 6 ರೂಪಗಳನ್ನು ತಗೊಂಡಿದ್ದಾನೆ. ಅದರಲ್ಲಿ ಒಂದು ರೂಪವನ್ನು ಭೂಮಿಯಲ್ಲಿ ಭಾಗವತ ಪುರಾಣದಲ್ಲಿ ಇಟ್ಟು ಹೋಗಿದ್ದಾನೆ. ಹಾಗಾದರೆ ಭಾಗವತ ಪುರಾಣ ನಮಗೆ ನೋಡಲಿಕ್ಕೆ ಪುಸ್ತಕ ರೂಪದಲ್ಲಿ, ವರ್ಣಮಾಲೆಯ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ, ಅದನ್ನು ಪಠನ ಮಾಡುವಾಗ ಶಬ್ದದ ರೂಪದಲ್ಲಿ ಬರ್ತಾ ಇದೆ. ಆದರೆ ಇದು ಸಾಮಾನ್ಯವಾದಂಥದ್ದಲ್ಲ, ಶಬ್ದಮಯವಾದ ಕೃಷ್ಣನ ಮೂರ್ತಿ. ನಾವು ಭಗವಂತನನ್ನು ಒಂದು ಕಣ್ಣಿನಿಂದ ನೋಡ್ತೇವೆ, ಆದರೆ ನಿಜವಾದ ಭಗವಂತನ ಅನುಗ್ರಹ ಆಗೋದು ಕಿವಿಯ ಮೂಲಕ. ಅವನು ಪ್ರವೇಶ ಮಾಡೋದು ಕಿವಿಗಳ ಮೂಲಕ, ಬಂದು ಅವನು ಹೃದಯದಲ್ಲಿ ನೆಲೆ ನಿಲ್ತಾನೆ. ಹಾಗೆ ಕೃಷ್ಣನನ್ನ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ಗ್ರಂಥ, ಸಾಕ್ಷಾತ್ ಭಗವಂತನ ಪ್ರತಿಮೆ, ಅದು ಭಾಗವತ. ಅದರಿಂದ ಭಾಗವತದಲ್ಲಿ ಚಿತ್ರಿಸಿರತಕ್ಕಂತಹ ಕೃಷ್ಣನ ವ್ಯಕ್ತಿತ್ವ ಅಂತ ನೋಡಿದಾಗ ಅದು ಕೃಷ್ಣಾವತಾರ. ಆ ಕೃಷ್ಣ ಇವುಗಳನ್ನೇ ಇಟ್ಟುಕೊಂಡು ನಮಗೆ ಕೃಷ್ಣನ ಸಂಬಂಧವನ್ನು ತರಲಿಕ್ಕೆ, ನಾವು ಗೋಪಾಲಕರ ಜಾಗದಲ್ಲಿದ್ದು, ನಾವು ಯಾದವರ ಜಾಗದಲ್ಲಿದ್ದು, ನಾವು ಪಾಂಡವರ ಜಾಗದಲ್ಲಿದ್ದು ಅವತ್ತು ಯಾವ ಒಂದು ರಕ್ಷಣೆಯನ್ನ, ತನ್ಮಯತೆಯನ್ನ, ಒಂದು ಸಂತೋಷವನ್ನ ಅನುಭವಿಸಿದ್ದಾರೋ ಅದನ್ನು ಅನುಭವಿಸಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಗ್ರಂಥ ಅದು ಭಾಗವತ. ಅದರಿಂದ ಭಾಗವತವನ್ನ ನಾವು ಅಷ್ಟು ತನ್ಮಯವಾಗಿ ಸ್ವೀಕಾರ ಮಾಡಬೇಕಾಗಿದೆ.